ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಭಾರತ ವಿರೋಧಿ ನಾಯಕ ಸಾವಿನ ಬೆನ್ನಲ್ಲೇ ಹಿಂಸೆ ಭುಗಿಲೆದ್ದಿದೆ. ಒಂದೇ ವಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸೆ ಎದ್ದಿರುವಂಥದ್ದು. ಒಬ್ಬರು ಸಾವನ್ನಪ್ತಾರೆ, ವಿದ್ಯಾರ್ಥಿ ನಾಯಕ ಶೇಖ್ ಹಸೀನಾ ಅವರ ಸರ್ಕಾರ ಕೆಡವಿದಂಥ ಒಬ್ಬ ಪ್ರಮುಖ ನಾಯಕ ಸಾವನ್ನಪ್ತಾರೆ. ಅದಾದ ನಂತರ ಮತ್ತೊಬ್ಬ ನಾಯಕರಿಗೆ ಗುಂಡೇಟು ಬಿದ್ದಿರುವಂಥದ್ದು. ಡಿಸೆಂಬರ್ 18ರಂದು ಶರೀಫ್ ಉಸ್ಮಾನ್ ಹಾದಿ ಸಾವನ್ನಪ್ಪಿರುವಂಥದ್ದು. ಇನ್ನು ಡಿಸೆಂಬರ್ 22ರಂದು ಮಾತಾಲೇಟ್ ಶಿಕ್ತರ್ಗೆ ಗುಂಡೇಟು ಬಿದ್ದಿದೆ. ಸೊ ಢಾಕಾ ಸೇರಿದಂತೆ ಹಲವೆಡೆ ಹಿಂಸಾಚಾರ ಹಲ್ಲೆ ಭುಗಿಲೆದ್ದಿರುವಂಥದ್ದು. ಬಾಂಗ್ಲಾದೇಶದಲ್ಲಿ ಭಾರತೀಯರ ಮೇಲೆ ದಾಳಿಯನ್ನು ಮಾಡಲಾಗ್ತಾ ಇದೆ. ಭಾರತೀಯ ದೂತಾವಾಸ ಕಚೇರಿಗಳು ಕೂಡ ಟಾರ್ಗೆಟ್ ಆಗಿರುವಂಥದ್ದು. ಭಾರತೀಯರಿಗೆ ಬಾಂಗ್ಲಾ ವೀಸಾ ಕೂಡ ತಾತ್ಕಾಲಿಕವಾಗಿ ಬಂದಾಗಿದೆ. ಬಾಂಗ್ಲಾದಲ್ಲಿ ಭಾರತೀಯ ವಿರೋಧಿ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಥೇಚ್ಛವಾಗಿ ಭಾರತೀಯರ ಮೇಲೆ ಹತ್ಯೆಯನ್ನ ಖಂಡಿಸಿರುವಂಥದ್ದು ಭಾರತ ಬಾಂಗ್ಲಾ ನಡುವೆ ರಾಜತಾಂತ್ರಿಕ ಸಂಘರ್ಷ ಕೂಡ ಈಗ ಮನೆ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟೇಲ್ರೆ, ಭಾರತದ ನೆರೆಯ ದೇಶಗಳಲ್ಲಿರುವಂತಹ ಬೆಂಕಿ ಇದೆಯಲ್ಲ, ದಿನೇ ದಿನೇ ಭಾರತದ ವಿರೋಧಿ ನಿಲುವುಗಳು, ಭಾರತದ ವಿರೋಧಿ ದೇಶಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದಾವೆ. ಅಂದರೆ ನೆರೆಯ ದೇಶಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರುವಂಥದ್ದು. ಚೀನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಒಂದು ಕಡೆ ಬಾಂಗ್ಲಾ ಆಗಿರ್ಬೋದು, ನೇಪಾಳ ಕೂಡ ಅಷ್ಟೇ 50-50 ಸಂಬಂಧ ಹೊಂದಿರುವಂಥದ್ದು ಭಾರತ ಜೊತೆಗೆ. ಮಾಲ್ಡೀವ್ಸ್ ಕೂಡ ಅಷ್ಟೇ, ಯಾವಾಗ ಯಾರ ಕಡೆ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ರಾಜತಾಂತ್ರಿಕವಾಗಿ, ರಾಜಕೀಯವಾಗಿ, ರಕ್ಷಣೆಯ ವಿಚಾರದಲ್ಲಿ ಯಾವ ರೀತಿಯಾದಂಥ ಒಂದು ಚಾಲೆಂಜಸ್ ಅಂತ ನೋಡ್ಬೋದು ಅಂತ. ಪೃಥ್ವಿ ಬಾಂಗ್ಲಾ ಇದಾರಲ್ಲ, ಬಾಂಗ್ಲಾ ಅನ್ನೋ ದೇಶ ಈ ಜಗತ್ತಿನಲ್ಲಿ ಇರೋವರೆಗೂ ಕೂಡ ಅವರು ಭಾರತಕ್ಕೆ ಋಣಿಯಾಗಿರಬೇಕು. 1971ರಲ್ಲಿ ಇಂದಿರಾ ಗಾಂಧಿಯವರು ಯಾವಾಗ ಎಂಟ್ರಿ ಕೊಟ್ಟರು ಪಶ್ಚಿಮ ಭಾಗ ಇದೆಯಲ್ಲ, ಅವತ್ತು ಬಾಂಗ್ಲಾಗೆ ವಿಮೋಚನೆ ಕೊಡಿಸಿದ್ದು ಯಾರೂ ಅಲ್ಲ, ಈ ದೇಶ, ಭಾರತದ ಸೈನಿಕರು, ಭಾರತದ ಅಂದಿನ ಸರ್ಕಾರ. ಅದೇ ಕಾರಣಕ್ಕಾಗಿ ನಿಮಗೆ ಲೋಕಸಭೆ ಸಂಸತ್ನಲ್ಲಿ ಬಾಂಗ್ಲಾ ವಿಮೋಚನೆಯನ್ನು ಮಾಡಿ ಬಾಂಗ್ಲಾಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಭಾರತದ ದಿಟ್ಟ ನಿಲುವು ಮತ್ತು ಸೈನಿಕರು ಕಳಿಸಿ ಪಾಕಿಸ್ತಾನ ನುಚ್ಚು ನೂರು ಮಾಡಿಸಿ ಸಪ್ರೇಟ್ ಬಾಂಗ್ಲಾದೇಶ ರಚನೆಗೆ 1971ರಲ್ಲಿ ಕಾರಣಕರ್ತ ಇಂದಿರಾ ಗಾಂಧಿಯವ್ರನ್ನ ಅವತ್ತು ವಾಜಪೇಯಿಯವರು ಅದೇ ಕಾರಣಕ್ಕಾಗಿ ಅವ್ರನ್ನ ದುರ್ಗೆಗೆ ಹೋಲಿಸ್ತಾರೆ. ಅದಾದ ಬಳಿಕ ಮತ್ತು ಬಾಂಗ್ಲಾ ಮತ್ತು ನಮ್ಮ ದೇಶದ ನಡುವೆ ರಾಜತಾಂತ್ರಿಕವಾಗಿ ನಾವು ಭಾಳಷ್ಟು ಹತ್ತಿರವಾಗಿದ್ವಿ. ಅದು ವ್ಯಾಪಾರ ವಹಿವಾಟು ಇರುವಂಥದ್ದು. ನಮ್ಮ ಕಚ್ಚಾ ವಸ್ತುಗಳಿಗೆ ಅತಿಯಾದ ಬೇಡಿಕೆ ಇರ್ತಕ್ಕಂಥದ್ದು, ಬಾಂಗ್ಲಾದಿಂದ ಅತಿಯಾದ ಬೇಡಿಕೆ ಇರ್ತಕ್ಕಂಥದ್ದು. ಮತ್ತು ಬಾಂಗ್ಲಾದಿಂದ ನಾವು ವೆಸ್ಟ್ ಬೇರೆ ಬೇರೆ ರಾಷ್ಟ್ರಗಳಿಗೆ ತಲುಪಲಿಕ್ಕೆ ಕೂಡ ನಮಗೆ ಬಾಂಗ್ಲಾ ಒಂದು ಹೆದ್ದಾರಿಯಾಗಿ ಇರ್ತಕ್ಕಂಥದ್ದು. ಮತ್ತು ಅವರ ನಡುವೆ ಸ್ನೇಹ ಬಾಂಧವ್ಯ ಇತ್ತು. ಹಾಗಾಗಿ ನಿಮಗೆ ಅವತ್ತಿನ ಕಾಲದಿಂದಲೂ ಕೂಡ ಇವತ್ತಿನವರೆಗೆ ರೋಹಿಂಗ್ಯಾದಲ್ಲಿ ಎಂಟ್ರಿ ಆಗಲಿಕ್ಕೆ ಕೂಡ ಈಸಿ ಆಗಿತ್ತು. ಮತ್ತು ಬಾಂಗ್ಲಾ ನಮ್ಮ ಜೊತೆ ಸ್ನೇಹ ಮತ್ತು ಸಂಪಾದನೆಯಿಂದ ಬಾಂಗ್ಲಾಕ್ಕೆ ಕೂಡ ಅನುಕೂಲ ಆಯಿತು. ನಿಮ್ಗೆ ಗೊತ್ತಿರಲಿ, ಬಾಂಗ್ಲಾದ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇದೆಯಲ್ಲ, ಟೆಕ್ಸ್ಟೈಲ್ ಇಂಡಸ್ಟ್ರೀಸಿಂದ ಅತಿ ಹೆಚ್ಚು ಅವರಿಗೆ ರೆವಿನ್ಯೂ ಬರ್ತಿರ್ತಕ್ಕಂಥ ಆ ಎಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಹುತೇಕ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸು ಬಾಂಗ್ಲಾದಲ್ಲಿರ್ತಕ್ಕಂಥ. ಬಾಂಗ್ಲಾಕ್ಕೆ ಇವತ್ತು GST ಕೂಡ ಹೆಚ್ಚು ಕಾರಣ ಆಗಿರ್ತಕ್ಕಂಥದ್ದು ಕೂಡ ಇಂಡಿಯಾದ ನೆರವು. ನಿಮಗೆ ಈಗ ಏನಾಗಿದೆ ಅಂದರೆ, ಬಾಂಗ್ಲಾ ಮತ್ತು ಭಾರತದ ನಡುವಿನ ಸಂಬಂಧನ ಮೂಲಭೂತವಾದಿಗಳು ಉಸ್ಮಾನ್ ಆದಿ ಅಂತವರು ಕೈ ಜೋಡಿಸಿದ್ರು. ಎಲ್ಲ ಒಂದು ಕಡೆ ಹಸೀನಾ ಪರವಾಗಿ ಭಾರತ ಇದೆ ಅನ್ನೋ ಕಾರಣಕ್ಕಾಗಿ ಮತ್ತು ಹಸೀನಾ ಅವ್ರಿಗೆ ನಾವು ಇಲ್ಲಿ ರಕ್ಷಣೆ ಕೊಟ್ಟಿದ್ದ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಇದು ಬಾಂಗ್ಲಾ ಮತ್ತು ಭಾರತ ವಿರೋಧಿ ಗುಂಪನ್ನು ಕ್ರಿಯೇಟ್ ಮಾಡಿ ಉಸ್ಮಾನ್ ಎಂಬ ವಿದ್ಯಾರ್ಥಿ ನಾಯಕ, ಮೂಲಭೂತವಾದಿ ನಾಯಕ, ಅಲ್ಲಿನ ಮೀಸಲಾತಿ ವಿರೋಧಿ ನಾಯಕ ಭಾರತದ ವಿರುದ್ಧ ಹೋರಾಟಗಳನ್ನು ಸಂಘಟಿಸ್ತೇನೆ. ಆ ಮುಖಾಂತರ ಇಡೀ ಬಾಂಗ್ಲಾ ಪ್ರಕ್ಷುಬ್ಧ ವಾತಾವರಣಕ್ಕಾಗುತ್ತೆ. ಪ್ರಕ್ಷುಬ್ಧ ವಾತಾವರಣ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಆತನ ಸಾವಿಗೆ ಕೂಡ ಭಾರತ ಕಾರಣ ಅನ್ನೋ ಗಂಭೀರ ಆರೋಪವನ್ನು ಮಾಡೋ ಮುಖಾಂತರ ಅಲ್ಲಿನ ಮೂಲಭೂತವಾದಿಗಳು ಭಾರತದ ವಿರುದ್ಧ ಈಗ ಹೋರಾಟವನ್ನು ಆರಂಭಿಸಿರ್ತಕ್ಕಂಥದ್ದು. ಆ ಮುಖಾಂತರ ಭಾರತ ಮತ್ತು ಬಾಂಗ್ಲಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಕೂಡ ಇದೀಗ ಕಡಿವಾಣ ಆಗಿರ್ತಕ್ಕಂಥದ್ದು. ದೂತಾವಾಸಗಳು ಕೂಡ ಬಂದಾಗಿರ್ತಕ್ಕಂಥದ್ದು, ವೀಸಾ ಕೂಡ ಬಂದಾಗಿರ್ತಕ್ಕಂಥ. ಆ ಮುಖಾಂತರ ಒಂದು ಕಡೆ ಬಾಂಗ್ಲಾ ಎಡವಟ್ಟನ್ನು ಮಾಡ್ಕೊಳ್ತಿದೆ ಅನ್ನೋ ಮಾತು ಕೂಡ ಕೇಳಿ ಬಂದಿರತಕ್ಕಂಥ. ಆದರೆ ಇದರ ಹಿಂದೆ ಅಲ್ಲಿನ ಶೇಖ್ ಹಸೀನಾವ್ರಿಗೆ ನಾವೇ ಬೆಂಬಲ ಕೊಟ್ಟಿದ್ದೀವಿ ಮತ್ತು ಶೇಖ್ ಹಸೀನಾವ್ರನ್ನ ಹಸ್ತಾಂತರ ಮಾಡಲಿಕ್ಕೂ ಭಾರತ ವಿರೋಧ ಇದೆ. ಭಾರತ ಬಾಂಗ್ಲಾ ವಿರೋಧಿ ಅನ್ನೋ ಮುಖಾಂತರ ಅಲ್ಲಿರ್ತಕ್ಕಂಥ ಜಮಾತೆ ಇಸ್ಲಾಮಿ ಮತ್ತು ಮೂಲಭೂತವಾದ ಉಸ್ಮಾನ್ ಆದಿ ಅಂತವರು ಇವತ್ತು ಅಲ್ಲಿ ಸಂಘಟನೆ ಮಾಡಿರೋ ಮುಖಾಂತರ ಅಲ್ಲಿ ಭಾರತ ಮತ್ತು ಬಾಂಗ್ಲಾದ ನಡುವಿನ ರಾಜತಾಂತ್ರಿಕ ಸಂಘರ್ಷ ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥ. ಇದೇ ಕಾರಣಕ್ಕಾಗಿ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು, ಅಲ್ಲಿ ಅಲ್ಪಸಂಖ್ಯಾತರು, ದಾಸ್ ಸೇರಿದಂಥ ಅನೇಕರ ಹತ್ಯೆಗಳಾಗ್ತಿರ್ತಕ್ಕಂಥದ್ದು, ಹಿಂದೂಗಳ ವ್ಯಾಪಾರ ವಹಿವಾಟು ಕೇಂದ್ರಗಳಿಗೆ ನುಗ್ಗಿ ಹೊಡಿತಿರ್ತಕ್ಕಂಥದ್ದು, ದೂತಾವಾಸದ ಮುಂದೆ ಪ್ರೊಟೆಸ್ಟ್ಗಳು ಮಾಡ್ತಿರ್ತಕ್ಕಂಥ. ಬಹುಶಃ ಸದ್ಯದ ಮಾಹಿತಿ ಪ್ರಕಾರ ಅಲ್ಲಿನ ಉಸ್ತುವಾರಿ ಪ್ರಧಾನಿ ಯಾರಿದ್ದಾರೆ ಅವರಿಗೆ ಎಲ್ಲೊಂದು ಕಡೆ ಇದನ್ನು ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅನ್ನೋ ಮಾತು ಕೂಡ ಇರ್ತಕ್ಕಂಥದ್ದು. ಮತ್ತು 2020ರಲ್ಲಿ ಓಕೆ ಅಂದರೆ ಅವರು ನಾವು ಚಿತ್ತಗಾಂಗಲ್ಲಿ ವೀಸಾ ಬಂದ್ ಮಾಡಿದಂಥ ವಿಚಾರಕ್ಕೋಸ್ಕರ ನಾವು ಬಂದ್ ಮಾಡ್ತಿದ್ವಿ ತಾತ್ಕಾಲಿಕವಾಗಿ ಅನ್ನುವಂಥ ನಿಲುವು ಇರ್ಬೋದು, ಅದು ಟಿಟ್ ಫಾರ್ ಟ್ಯಾಟ್ ರೀತಿಯಲ್ಲಿ. ಆದರೆ ಪ್ರಮುಖವಾಗಿ ಬಾಂಗ್ಲಾ ಭಾರತದ ವಿರೋಧಿ ನಿಲುವನ್ನು ತೆಗೆದುಕೊಳ್ಳುವಂಥದ್ದು ಭಾರತದ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದೊಂದು ರೀತಿಯಾದಂಥ ಡ್ಯಾಮೇಜ್ ಅಂತ ಹೇಳಿದ್ರು ತಪ್ಪಾಗುತ್ತೆ. ನೀವು ಹೇಳಿದಂಗೆ, ಯಾಕಂತ ಹೇಳಿದ್ರೆ ಈಗ ಬಾಂಗ್ಲಾ ನಮ್ಮ ವಿರೋಧಿ ಅಂತ ಹೇಳಿದ್ರೆ ಅವರಿಗೆ ಪಾಕಿಸ್ತಾನ ಸ್ನೇಹಿತರಾಗ್ತಾರೆ. ಪಾಕಿಸ್ತಾನ ಸ್ನೇಹಿತರಾಗ್ತಾರೆ ಅಂತ ಹೇಳಿದ್ರೆ ನಮ್ಮ ವಿರೋಧಿ ದೇಶಗಳೆಲ್ಲ ಯಾವೆಲ್ಲ ಇದ್ದಾವೆ ಅವೆಲ್ಲವೂ ಕೂಡ ಬಾಂಗ್ಲಾ ಪರವಾಗಿ ನಿಲ್ತವೆ. ಅಫ್ಕೋರ್ಸ್ ಚೀನಾ ಜೊತೆ ನಮಗೆ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಸಂಬಂಧ
ಸಂಬಂಧಗಳಿರ್ಬೋದು. ಆದರೆ ಚೀನಾ ಏನೇ ಸಂಬಂಧ ಇದ್ರೂ ಕೂಡ ಚೀನಾ ಮತ್ತು ಭಾರತ ದೃಷ್ಟಿಕೋನಗಳೇ ಬೇರೆ ಸೂಪರ್ ಪವರ್ ಆಗಿರಬೇಕು ಹೌದೌದು ಯೋಚನೆ ಮಾಡಬೇಕಾಗಿರ್ತಕ್ಕಂಥ. ಆದರೆ ಸದ್ಯದ ಸಂಘರ್ಷ ಇದು ಅಪಾಯಕಾರಿ. ಮೂಲಭೂತವಾದಿಗಳ ಕೈಗೆ ಯಾವುದೇ ಸರ್ಕಾರಗಳು ಸಿಕ್ಕಿದ್ರೆ ಅದು ಮತ್ತೊಂದು ಅಫ್ಘಾನಿಸ್ತಾನ ಆಗುತ್ತೆ, ಮತ್ತೊಂದು ಪಾಕಿಸ್ತಾನ ಆಗುತ್ತೆ. ಆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಪರಿಸ್ಥಿತಿ ಬಾಂಗ್ಲಾದೇಶಕ್ಕಾಗುತ್ತೆ. ಬಾಂಗ್ಲಾದೇಶ ಕೂಡ ಬಹುಶಃ ಅಲ್ಲಿ ಆಂತರಿಕ ಕಲಾ ಪ್ರತಿನಿತ್ಯ ಆಗುವ ಮುಖಾಂತರ ಯಾವ ದೇಶ ಮೂಲಭೂತವಾದಿಗಳಿಗೆ ಕೈಯಲ್ಲಿ ಸೇರುತ್ತೆ ಆ ದೇಶ ಅದು ಅಲ್ಲಿ ಸರ್ಕಾರ ಅನ್ನೋದಿರಲ್ಲ, ಸಂವಿಧಾನ ಅನ್ನೋದಿರಲ್ಲ, ಪ್ರಜಾಪ್ರಭುತ್ವ ಅಂತ ಇರಲ್ಲ. ಅಲ್ಲಿ ಮೂಲಭೂತವಾದಿಗಳು ಅವ್ರು ಏನು ಹೇಳ್ತಾರೆ ಅದೇ ಆದೇಶ, ಅವ್ರು ಏನು ನಡೆಸ್ತಾರೆ ಅದೇ ಸರ್ಕಾರ. ಆ ಮುಖಾಂತರ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬದುಕು ದುಸ್ತರಾಗುತ್ತೆ ಮತ್ತು ಸಾಮಾನ್ಯ ಜನರ ವೈಯಕ್ತಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಹರಣ ಆಗುತ್ತೆ. ಆ ಮುಖಾಂತರ ಬಾಂಗ್ಲಾನ ದೇಶವನ್ನು ಸೃಷ್ಟಿ ಮಾಡಿದಂಥ ಭಾರತ ಆದರೆ ಅದೇ ದೇಶವನ್ನು ಕಟ್ಟಿಕೊಟ್ಟಂಥ ಭಾರತ ವಿರುದ್ಧ ಇವತ್ತು ತಿರುಗಿ ಬಿದ್ದಿರ್ತಕ್ಕಂಥ ಆ ಮುಖಾಂತರ ಇಡೀ ಭಾರತ ಮತ್ತೊಂದು ಪಾಕಿಸ್ತಾನ ಮತ್ತೊಂದು ಅಫ್ಘಾನಿಸ್ತಾನ ಆಗುವ ಮುಖಾಂತರ ದೇಶದಲ್ಲಿ ಮೂಲಭೂತವಾದಿಗಳು ಸರ್ಕಾರ ನಡೆಸುವ ಮುಖಾಂತರ ಮೂಲಭೂತವಾದಿಗಳ ಹಿಡಿತಕ್ಕೆ ಸಿಗುವ ಮುಖಾಂತರ ಇಡೀ ಬಾಂಗ್ಲಾ ಭವಿಷ್ಯದ ದಿನಗಳಲ್ಲಿ ಎಲ್ಲೊಂದು ಕಡೆ ಧೂಳಿಪಟ ಆಗೋದು ಖಚಿತ. ಅಲ್ಲ, ಹಿಂದೂಗಳ ರಕ್ಷಣೆ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ವಿಶ್ವಸಂಸ್ಥೆ ಮೊರೆ ಹೋಗಿ ಯಾವ ರೀತಿಯಾಗಿ ಇದನ್ನ ಬಗೆಹರಿಸುವಂತ ಕೆಲಸ, ಬಿಕಾಸ್ ರಾಜತಾಂತ್ರಿಕವಾಗಂತೂ ದೊಡ್ಡ ಮಟ್ಟದಲ್ಲೇ ಸಂಘರ್ಷ ಅನ್ನುವಂಥದ್ದು ಏರ್ಪಟ್ಟಿದೆ. ಅದಕ್ಕೆ ಒಂದು ಪ್ರಮುಖ ಕಾರಣ ನೀವು ಆವಾಗಲೇ ಹೇಳಿದಂತೆ ಶೇಖ್ ಹಸೀನಾ ಅವರಿಗೆ ನಾವು ರಕ್ಷಣೆ ಕೊಡ್ತಾ ಇದೀವಿ ಅನ್ನುವಂಥದ್ದೇ ಅವರಿಗೆ ದೊಡ್ಡ ವಿರೋಧಕ್ಕೆ ಕಾರಣ ಆಗಿರುವಂಥದ್ದು. ಏನ್ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಅಫ್ಕೋರ್ಸ್.